ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮುದ್ದವರು ಅಂಗನವಾಡಿ ರೆಡಿ ಆಗ್ಬಿಟ್ಟು ನೋಡಿ, ಔಟ್ಫಿಟ್ ನೋಡಿ. ಟ್ಯೂಸ್ಡೇ ಆಗಿದ್ದು ಮುದ್ದು ಹೆಂಗೆ ಕಾಣಿಸ್ತಿದ್? ಬಾ ಇಲ್ಲಿ ತೋರಿಸು. ಬಾ ಬೇಗ ಕಡೆಗೆ, ಈ ಕಡೆಗೆ ಬಾ, ಇಲ್ಲಿಗೆ ಎದ್ದು ತೋರ್ಸ್. ಬಾ ಪ್ಯಾಂಟೋಶ್ ಇದೆಲ್ಲ ಇಲ್ಲ, ಹಿಂಗೆ ತೋರಿಸಿ, ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ. ವಾವ್, ಹೀರೋ ಥರ ಕಾಣಿಸ್ತವ್ರಿ. ಸೂಪರಾ? ಹಾಯ್ ಮಾಡಿ ಎಲ್ಲರೂ. ತಿಂಡಿ ವೆಜಿಟೇಬಲ್ ಪಲಾವ್. ಇವನು ಮೊಸರು ಬಜ್ಜಿಲೆಲ್ಲ ತಿನ್ನಲ್ಲ, ಅದಕ್ಕೆ ಬರೀ ಮೊಸರು ಅಲ್ವಾ ಮದು. ನಾವು ಆಮೇಲೆ ಇವನ ಬಿಟ್ಟು ಬಂದಮೇಲೆ ಆಮೇಲೆ ತಿಂತೀನಿ ನಾನು. ಇವತ್ತು ನಮ್ಮ ತುಮಕೂರಲ್ಲಿ ಫುಲ್ ವೆದರ್ ತಣ್ಣಗೈತಿ, ಆದರೂ ಸೆಕೆ ಆಗ್ತೈತಿ. ನಾನು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ನಾನು ಮೊಸರು ಬಜ್ಜು ಮತ್ತು ಒಂದು ಚೂರು ಪಾಪಡ ಹಾಕ್ಕೊಂಡಿದ್ದೀನಿ. ಪಲಾವ್ ಅಂತೂ ಘಮ್ ಅಂತೈತಿ, ತಡ್ಕೊಳಕ್ಕಾಗ್ತಿಲ್ಲ, ಹತ್ತಿ ಬಾರಿಸ್ಬಿಡ್ತೀನಿ. ಓಕೆ ಗೈಸ್, ಸ್ವಲ್ಪ ರೀಲ್ ಕಂಟೆಂಟ್ ಎಲ್ಲ ಮಾಡಬೇಕು. ಹೆಂಗೋ ತಿಂಡಿ ಇದೆ, ಮಧ್ಯಾಹ್ನ ಊಟಕ್ಕೆ ಅದೇ ಆಗುತ್ತೆ. ರೀಲ್ ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡಬೇಕು ರೆಡಿಯಾಗಿಬಿಟ್ಟು. ಮತ್ತು ಯೂಟ್ಯೂಬಲ್ಲ ಒಂದು ದೊಡ್ಡ ವಿಡಿಯೋ ಹಾಕಬೇಕು. ಏನಾದರೂ ಮಾಡಿ ಅಂದರೆ ಕೇಳ್ತಿರ್ತಾರಲ್ಲ, ಕಂಟೆಂಟ್ ಕ್ರಿಯೇಟರ್ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಬೇಕು ದೊಡ್ಡದು. ಇವಾಗ ಮಾಡಾಕ್ತೀನಿ, ಓಕೆನಾ? ಹಾಯ್ ಎಲ್ಲರೂ, ನೋಡಿ ಯಾವ ಥರ ರೆಡಿಯಾಗಿದ್ದೀನಿ. ನಾನೇ ಡ್ರೆಸ್ಸು, ಇದು ಟಾಪ್ ಸ್ಟಿಚ್ ಮಾಡ್ಕೊಂಡಿರೋದು, ಪ್ಯಾಂಟೂ ನಾನೇ. ಸೊ ಹೆಂಗೆ ಕಾಣಿಸ್ತಿದೆ ಒಂದು ನಿಮಿಷ ತೋರಿಸ್ತೀನಿ. ಇದಕ್ಕೆ ಪಟ್ಟೆಯೆಲ್ಲ ಪ್ಯಾಂಟ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಟಾಪ್ ನೋಡಿ, ನಾವೇ ಸ್ಟಿಚ್ ಮಾಡ್ಕೊಂಡಿರೋ ಬಟ್ಟೆ ಹಾಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತಲ್ಲ, ನನಗಂತೂ ತುಂಬ ಖುಷಿಯಪ್ಪ. ಓಕೆ, ಎಲ್ರಿಗೂ ನಮಸ್ತೆ. ನಾನು ಈ ವಿಡಿಯೋನ ಡೈಲಿ ವಿಡಿಯೋ ಮಾಡ್ತಿದ್ದೀನಿ ವ್ಲಾಗು, ಅದ್ರ ಜೊತೆನೇ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಟರ್ ಆಗೋದು ಹೇಗಪ್ಪ ಅಂತ ಎಲ್ರಿಗೂ ತುಂಬ ಜನಕ್ಕೆ ಆಸೆ ಇರುತ್ತೆ, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ. ಆಮೇಲೆ ಅನ್ಕೋತಾರೆ, ಏನಾದರೂ ವಿಡಿಯೋ ಹಾಕಿದರೆ ಯಾರೋ ಏನಾದರೂ ಆಡ್ಕೊಳ್ತಾರೆ, ಹಿಂಗೆ ಅಂದ್ಕೊಂಡೆ ನಾನು ಇಷ್ಟು ವರ್ಷ ಟೈಮ್ ವೇಸ್ಟ್ ಮಾಡ್ಕೊಬಂದೆ. ಬಟ್ ಇವಾಗ ಮಾಡಲ್ಲ, ಖಂಡಿತ ಮಾಡಲ್ಲ ನಾನು. ಯಾಕಂದರೆ ನನಗೆ ಗೊತ್ತಾಗಿದೆ ಈಸಿಯಾಗಿ ಅರ್ನ್ ಮಾಡೋದು ಹೇಗೆ ಅಂತ. ಸೊ ಅದಕ್ಕೆ ನಾನು ಟೈಮ್ ವೇಸ್ಟ್ ಮಾಡ್ದಂಗೆ ನಾನು ಕಂಟೆಂಟ್ಗಳನ್ನ ಹಾಕೊಂಡು ಹೋಗ್ತೀನಿ ಮತ್ತು ಅರ್ನು ಮಾಡ್ಕೋತೀನಿ. ಸುಮ್ಮನೆ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯೋಕ್ಕಿಂತ ಹಿಂಗೆ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಕೊಳ್ಳೋದು ಏನು ಕಷ್ಟ ನಮಗೆ. ಸೊ ಅದಕ್ಕೋಸ್ಕರ ಡೈಲಿ ಕಂಟೆಂಟ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೀವು ನನ್ನನ್ನು ಫಾಲೋ ಮಾಡ್ಕೊಳ್ಳಿ ಬಿಡಿ, ನಾನು ಹೇಳೋದನ್ನು ಜಸ್ಟು ನೋಡ್ಕೊಂಡೋಗಿ ಅಷ್ಟೇ. ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಂಡೇ ನೋಡಿ ಅಂತ ನಾನು ಯಾವುದಕ್ಕೂ ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಕಾಮೆಂಟ್ ಆಫ್ ಮಾಡ್ಕೊಂಡು ಯಾವುದಕ್ಕೂ ಕೂರಲ್ಲ. ಸೊ ನೀವು ಹಂಗೆ ನೋಡಿರಿ, ನಾನು ಹೇಳ್ಕೊಂಡು ಹೋಗ್ತೀನಿ. ಏನಪ್ಪ ಅಂದರೆ, ನಾವು ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ವೀಡಿಯೋ ಪೋಸ್ಟ್ಗಳು ಮಾಡಬೇಕು, ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ಫೋಟೋನೂ ಹಾಕ್ಬೋದು, ವೀಡಿಯೋನೂ ಹಾಕ್ಬೋದು. ಹೆಂಗಪ್ಪ ಅಂದರೆ ಡೈಲಿ ಕಂಟೆಂಟ್ ವೀಡಿಯೋಗಳು. ಆಮೇಲೆ ಔಟ್ಸೈಡ್ ದೇವಸ್ಥಾನಕ್ಕೆ ಏನಾದರೂ ಹೋಗಿರ್ತೀರ, ಇಷ್ಟು ವೀಡಿಯೋ ಮಾಡೋಕ್ಕೆ ಮನೇಲಿ ವಾಯ್ಸ್ ಓವರ್ ಕೊಡೋಕ್ಕೂ ಆಗಲಿಲ್ವಾ, ವಿತೌಟ್ ಕಾಪಿರೈಟ್ಸ್ಗಳು ಮ್ಯೂಸಿಕ್ ತೊಗೊಂಡು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಏನೋ ಕಾಪಿರೈಟ್ಸ್ ಬರೋಲ್ಲ. ಸೊ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಿಗೆ ವಿತೌಟ್ ಕಾಪಿರೈಟ್ಸ್ ಮ್ಯೂಸಿಕ್ ತೊಗೊಂಡು ಅದಕ್ಕೆ ಹಾಕಿ, ಹಿಂಗೆ ಹಾಕಿ ವಾಯ್ಸ್ ಓವರ್ ಕೊಡೋಕೆ. ಆಮೇಲೆ ನೋಡಿರಿ, ತುಂಬ ಜನ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಯಾರ್ದು ವೀಡಿಯೋ ನೋಡಬೇಡಿ ಅಂತ ನಾನು ಹೇಳಲ್ಲ, ಯಾಕಂದರೆ ಎಲ್ರದ್ದು ನೋಡಿ ಅವರಿಂದನೂ ಕಲಿಯೋದು ನಾವೇ ಸ್ವಲ್ಪ ಇದ್ದೇ ಇರುತ್ತೆ. ಸ್ವಲ್ಪ ಏನು ಪೂರ್ತಿ ಕಲಿಲೇಬೇಕು ನಾವು ಅವರಿಂದನೂ. ಯಾರು ಪರ್ಫೆಕ್ಟ್ ಅಲ್ಲ. ಸೊ ಅವರು ಏನೇನು ವೀಡಿಯೋ ಮಾಡಿರ್ತಾರೆ, ನಿಮ್ಗೆ ಯಾವ ಥರ ಇಷ್ಟ, ಯಾವ ಥರ ಮಾಡಬೇಕು ಅನಿಸುತ್ತೆ ಅವ್ರದ್ದು ವೀಡಿಯೋಗಳನ್ನ ನೋಡಿ ಹೋಗಿ ಅವರಿಗೆ ಕಮೆಂಟ್ ಹಾಕಿ. ಆಮೇಲೆ ಸಜೆಷನ್ ತೋರಿಸುತ್ತೆ ಬೇರೆಯವ್ರಿಗೂ ನಿಮ್ಮದು ವೀಡಿಯೋಸ್ ನೋಡೋದಕ್ಕೆ. ಆಮೇಲೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಹೇಳಲ್ಲ. ನಿಮ್ಗೆ ಇಷ್ಟ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ನೋಡಿ ಅವ್ರ ವೀಡಿಯೋಸ್ ಸಪೋರ್ಟ್ ಮಾಡಿ. ಆಮೇಲೆ ಅವರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಿಂಗೆ ಬೆಳೆಯೋಕ್ಕಾಗೋದು. ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ, ನಾನು ಯಾರು ನಾನು ವೀಡಿಯೋ ನೋಡಿದರೆ ಎಲ್ರಿಗೂ ಅರ್ನಿಂಗ್ ಹೋಗುತ್ತೆ ಅಂತ ಕೂತ್ಕೊಂಡ್ರೆ ಬೆಳೆಯೋಕ್ಕಾಗಲ್ಲ. ಆಮೇಲೆ 90% ಜನ ನಿಮ್ಮ ಜೊತೆ ಓದೋರು ಮತ್ತು ನಿಮ್ಮ ಫ್ಯಾಮಿಲಿಯವ್ರು ಯಾರೂ ನಿಮ್ಮ ವೀಡಿಯೋಗೆ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. 90% ಔಟ್ಸೈಡ್ ಇರೋರೇ ನಿಮ್ಮ ವೀಡಿಯೋಗೆ ಲೈಕ್ ಕಮೆಂಟ್ ಮಾಡೋದು, ಗೊತ್ತಾಯ್ತಾ? ಆಮೇಲೆ ದೇವಸ್ಥಾನದ ವೀಡಿಯೋ ಎಲ್ಲ ಹಾಕ್ತೀರಾ. ಆಮೇಲೆ ಹಿಂಗೆ ತರಕಾರಿ ತರಕ್ಕೆ ಹೋಗ್ತಿದ್ದೀನಿ, ವೀಡಿಯೋ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಗೆ ಹೋಗ್ಬಿಟ್ಟು ವಾಯ್ಸ್ ಹಿಂಗೆ ನಿಂತ್ಕೊಂಡು ಮಾತಾಡೋಕ್ಕಾಗಲಿ ಅಂದರೆ ವೀಡಿಯೋ ಮಾಡ್ಕೊಳ್ಳಿ. ನಾನು ಆಯ್ಕೆ ಮಾಡೋದು ಜಸ್ಟ್ ಹಿಂಗೆ ವೀಡಿಯೋ ಮಾಡ್ಕೊಂಡಿರ್ತೀನಿ, ಮನೇಲಿ ಬಂದು ವಾಯ್ಸ್ ಓವರ್ ಕೊಡ್ತೀನಿ. ಹಿಂಗೆ ನನಗೆ ಮನೇಲಿ ಸ್ವಲ್ಪ ಧೈರ್ಯ ಇದೆ, ಹಿಂಗೆ ಯಾರು ಇದ್ದಾಗ ಹಿಂಗೆ ನಿಂತ್ಕೊಂಡು ಮಾತಾಡೋದಕ್ಕೆಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ವ್ಲಾಗ್ ಮಾಡಿ. ನೀವು ಶಾರ್ಟ್ ವೀಡಿಯೋಗಳನ್ನ ಮಾಡಾಕಿ ಮತ್ತು ದೊಡ್ಡ ವೀಡಿಯೋಗಳನ್ನ ಮಾಡಾಕಿ.
ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಇದು ಮಾಡ್ಕೊಳ್ಳಿ. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಅರ್ನ್ ಮಾಡ್ಬೋದು, ಬ್ರ್ಯಾಂಡ್ ಕೊಲಾಬ್ರೇಷನಿಂದ. ಅದಾದಮೇಲೆ ಫೇಸ್ಬುಕ್ಕಲ್ಲಿ ಅರ್ನ್ ಮಾಡ್ಬೋದು, ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು. ಅದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳೋ ರೀತಿ ಇರುತ್ತೆ. ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಡೆವಲಪ್ ಆಗಿ. ಫೇಸ್ಬುಕ್ಕಲ್ಲಿ ಹೆಂಗಪ್ಪ ಅಂದರೆ ನೀವು 2 ಅವರ್ಸಿಗೆ ಒಂದು ಸಲ ಪೋಸ್ಟ್ಗಳು ಹಾಕೊಂಡು ಹೋಗ್ತಾನೆ ಇರಿ, ನಿಮ್ಗೆ ಅರ್ನಿಂಗ್ಸ್ ಬಂದೇ ಬರುತ್ತೆ. ಅದರಲ್ಲಿ ಹಿಂಗೆ ರಿಸ್ಟ್ರಿಕ್ಷನ್ ಇರೋಲ್ಲ. ನೀವು ಈ ಥರ ತುಂಬ ಚೆನ್ನಾಗಿ ವಿಡಿಯೋ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹಂಗೆ ಹಿಂಗೆಲ್ಲ. ಮನೇಲೇ ಕೂತ್ಕೊಂಡು ನೀವು ಅಡುಗೆ ಮಾಡೋಕ್ಕೆ ಏನೋ ಕೆಲಸ ಮಾಡೋಕ್ಕೆ ಜನಗಳು ನೋಡ್ತಾರೆ. ಅಂಥದ್ದನ್ನೇ ಜನಗಳು ಇಷ್ಟಪಡೋದು. ಇನ್ನೇನು ಹೇಳಿ, ಹಿಂಗೆ ಮಾತಾಡೋಕ್ಕೆ ಬಂದಾಗಲೇ ಏನೂ ನೆನಪಾಗಲ್ಲ. ಕೂತಿದ್ದಾಗ ಎಲ್ಲ ನೆನಪಾಗ್ಬಿಟ್ಟಿರುತ್ತೆ ನನಗೆ. ಹಿಂಗೆ ಮಾತಾಡೋಕ್ಕೆ ಬಂದಾಗ ಏನೂ ನೆನಪಾಗಲ್ಲ. ನೋಡಿ, ನಿಮಗೆ ಬೇರೆಯವ್ರದ್ದು ವೀಡಿಯೋ ನೋಡ್ಬಿಟ್ಟು ಕಾಪಿ ಮಾಡಬಾರ್ದು ಅಂತ ಏನೂ ರೂಲ್ಸ್ ಇಲ್ಲ. ಬೇರೆಯವ್ರದ್ದು ವೀಡಿಯೋ ನೋಡಿ ನಿಮ್ಮ ಸ್ಟೈಲಲ್ಲಿ ಇಡ್ರಿ, ಅದನ್ನು ಕಾಪಿ ಮಾಡಿ. ಆಮೇಲೆ ಅರ್ನಿಂಗ್ಸ್ ಆಗಬೇಕು ಅಂದರೆ ನೀವು ಡೈಲಿ ವೀಡಿಯೋ ಹಾಕಬೇಕು. ಝೀರೋ ಹಾಕಿದ್ರೂ 0 ಮಿಲಿಯನ್ ಆಗಬೇಕಂದ್ರೆ 0ಇಂದನೇ ಸ್ಟಾರ್ಟ್ ಆಗಬೇಕು. 0 ಲೈಕ್ಸ್ ಬರಲಿ ಬಿಡಿ, 0 ಕಮೆಂಟ್ ಬರಲಿ ಬಿಡಿ, ಯಾವ ನೋಡದೇ ಇರಲಿ, ನೀವು ಹಾಕೊಂಡು ಹೋಗಿ ನೋಡ್ತಾರೆ ಏನಪ್ಪ ಡೈಲಿ ವೀಡಿಯೋಸ್ ಹಾಕ್ತಾರೆ ಅಂತ. ಇನ್ಸ್ಟಾಗ್ರಾಮ್ ಆಗಲಿ, ಈ ಫೇಸ್ಬುಕ್ ಆಗಲಿ ಸಜೆಷನ್ ತೋರಿಸುತ್ತೆ. ಇವ್ರು ಡೈಲಿ ವೀಡಿಯೋ ಹಾಕ್ತಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಇನ್ಆ್ಯಕ್ಟಿವ್ ಆಗಿಬಿಟ್ಟು ನಾನು ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ಕೋಬೇಕು ಆ ಥರ ಏನು ಮಾಡಬೇಡ್ರಿ. ಆ್ಯಕ್ಟಿವ್ ಆಗಿರಿ. ಅವರೇ ನಿಮಗೆ ಅಪ್ರೋಚ್ ಮಾಡಬೇಕು, ನೀವು ಹೋಗ್ಬಿಟ್ಟು ಅವ್ರಿಗೆ ಅಪ್ರೋಚ್ ಮಾಡಬಾರ್ದು. ಅವರಾಗೆ ನಿಮಗೆ ಬಂದು ಅಪ್ರೋಚ್ ಮಾಡಿದರೆ ಬೆಳೆದಂಗೆ. ನೀವು ಹೋಗ್ಬಿಟ್ಟು ಹೀಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಕೊಡಿ, ನಂಗೆ ಇಷ್ಟು ಫಾಲೋವರ್ಸ್ ಇದೆ ಅಂತ ಎಲ್ಲರೂ ಕೇಳಬೇಡ್ರಿ ಆಯಿತಾ. ಫೇಸ್ಬುಕ್ಕಲ್ಲಿ ಅಷ್ಟೇ, ನೀವು ಫೋಟೋಗೂ ಅರ್ನಿಂಗ್ಸ್ ಬರುತ್ತೆ, ವೀಡಿಯೋಸ್ಗೂ ಅರ್ನಿಂಗ್ಸ್ ಬರುತ್ತೆ. ನೀವು ರೀಲ್ಸ್ ಹಾಕೋಕ್ಕಾಗಲಿಲ್ಲ ಅಂದ್ರೂ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫೋಟೋಸ್ ಹಾಕಿ. ಜಸ್ಟ್ ಫ್ಯಾಮಿಲಿದು ನಿಮ್ಮದು ಏನಾದರೂ ಬರೆದ್ಬಿಟ್ಟು ಹಾಕಿ, 4 ಹ್ಯಾಶ್ಟ್ಯಾಗ್ ಹಾಕಿ. ₹1 ಬರಲಿ ಬಿಡಿ, ಒಂದು ಪೋಸ್ಟಿಗೆ ದಿನಕ್ಕೆ ₹10 ದುಡೀರಿ. ಏನಾಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಂಟೆಂಟ್ಗಳ ಬಗ್ಗೆ ನೆಕ್ಸ್ಟು ಇನ್ನೂ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಈಗ ವಿಡಿಯೋ ಮಾಡೋದು, ಯಾವ ಟೈಮಿಗೆ ಹಾಕೋದು ಅದನ್ನೆಲ್ಲ. ಸೊ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಸ್ನೇಹಿತರೆ. ಓಕೆ, ಬಾಯ್. ಯೂಟ್ಯೂಬ್ ವಿಡಿಯೋ ಎಲ್ಲ ಆಯಿತು. ನೆಕ್ಸ್ಟು ಒಂದು 3:30 ಆದಮೇಲೆ ನಮ್ಮ ಮುದ್ದನ್ನು ಕರ್ಕೊಂಡು ಹೋಗಬೇಕು. ನಾನು ಏರ್ ನೋಡಿ ಏನು ಶೈನಿ ಆಗಿದೆ. ನಾನು ಜಾಸ್ತಿ ಏರು ಯೂಸ್ ಮಾಡಲ್ಲ ಗುರು. ಕಟ್ ಮಾಡಿಸಿದ್ದೆ ಇಷ್ಟು ಇವಾಗ ರೀಸೆಂಟಾಗಿ ಇಷ್ಟು ಬೆಳೆದ್ಬಿಟ್ಟೈತೆ. ನಾನೊಂದು ಕ್ಲಿನಿಕ್ ಪ್ಲಸ್ ಅದೇ ಪ್ಯಾಕೆಟಲ್ಲಿ ಬರುತ್ತಲ್ಲ ಆ ಶಾಂಪು ಮತ್ತು ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದು ದಿನ ಒಣೆ ಬಿಡ್ತೀನಿ. ಅದಾದಮೇಲೆ ವಾಶ್ ಮಾಡ್ತೀನಿ. ಇಷ್ಟು ಚೆನ್ನಾಗಿ ಬೆಳೆಯುತ್ತೆ. ಎಲ್ಲ ಕರ್ಗಿ ಇರುವಂತೆಲ್ಲ ಹೊಟ್ಟೆ ಹುರ್ಕೊಂಡು ಹೋದ್ರು ಆ ಥರ ಮಾಡಬೇಡಿ, ಓಕೆನಾ. ಡ್ರೆಸ್ ತೋರಿಸ್ಬಿಡ್ತೀನಿ ನೋಡಿ ಹೇಗಿದೆ ಸುಂದರ. ಇವಾಗ ಶಿಶ್ವಾದಿಂದ ನಮ್ಮ ಮುದ್ದನ್ನು ಕರ್ಕೊಬರ್ಬೇಕು, ಓಕೆನಾ. ಬಾಯ್ ಸ್ನೇಹಿತರೆ. ನಮ್ಮನೆಯವರು ಒಂದು ಪ್ರಮೋಷನ್ ಇದೆ, ವೀಡಿಯೋ ಮಾಡಿಕೊಡು ಅಂತ ಸ್ವಲ್ಪ ಔಟ್ಸೈಡ್ ಕರ್ಕೊಂಡು ಹೋದ್ರ. ತುಮಕೂರಿಗೆ ಹೋದು ಅಲ್ಲೇ 4 ಗಂಟೆ ಆಯಿತು ಹತ್ರ. ಆಮೇಲೆ ನಾವು ಮುದ್ದು ಬೇರೆ ಕಾಯ್ತಿದ್ದ, ಫೋನ್ ಮಾಡಿಸ್ತಾನೆ ಇದ್ದ ನಮಗೆ. ಆಮೇಲೆ 4 ಗಂಟೆ ಹಂಗೆ ಹೋದು ಅವ್ರನ್ನ ಕರ್ಕೊಂಡು ಸಂತೆಗೆ ಅಂತ ಹೋದು ಸ್ನೇಹಿತರೆ. ನುಗ್ಗೆಕಾಯಿ ₹20 ನೋಡಿ. ನಮ್ಮ ಕ್ಯಾಸಂದ್ರ ಅಥವಾ ನಾನು ಮಾತಾಡ್ತಾ ಇದ್ದೀನಿ, ನೀವು ಆಯ್ ಮಾಡಿ. ಆಯ್ ನನ್ನ ಲಾಗ್ ಅಲ್ಲ, ವೈಫ್ ಲಾಗ್. ಓಹೋ, ಒಂದು ಕಟ್ಟಲು ಬೇಡ, ನೀನೇ ಏನ್ಸಕ್ ಬರೋದು ಬೇಡ, ನನಗೇನು ಕಟ್ಟಲು ಬೇಡ. ನೀನು ಮೊದಲು ಇಲ್ಲಿ ನೋಡು, ಹಾಯ್ ಮಾಡು. ನಡೀರಿ ಸಾರ್, ಹೋಗಿ ಆಯ್. ಇದು ಸೊಪ್ಪು ಮಿಕ್ಸ್ ಕೊಡ್ರಿ, 40 ಎಲ್ಲ ಹೆಂಗೈತೆ ನೋಡು, ಫ್ರೆಶ್ ಆಗಿ. ಅಡಿ ಎಲ್ಲಿ ಇವು? ಸ್ಕ್ಯಾನ್ ಅಲ್ಲ, ವಿಡಿಯೋ ಮಾಡ್ತಾ ಇದ್ದೀವಿ.
ಸ್ಕ್ಯಾನ್ ಇಲ್ವಾ ಇವಾಗ? ಅದಕ್ಕೆ ನೀನು ಕ್ಯಾಶ್ ಕೊಡಬೇಡ ಅಲ್ಲ ಅದಕ್ಕೆ ಇಲ್ಲಿ ಕ್ಯಾಶ್ ಆಂಟಿ ಗುಳ್ಳರ್ವೆ ಕೊತ್ತಂಬರಿ ಸೊಪ್ಪು ಹಾಕಿ. ಹೆಂಗಿದೆ ಅಂದರೆ ಗಮ್ ಅಂತ ಇದೆ. ನೀನು ಮಾತಾಡು. ನಾನು ಬಿಡಿ ನೋಡಿ ಇವರು ಗೂಳರ್ವೆ ಯಾವ್ದು ಹೇಳೋ ದೇವಸ್ಥಾನ ಆಯ್ತಲ್ಲ ಲೆಫ್ಟಲ್ಲಿ ಒಂದು ದೊಡ್ಡದು, ಅದು ವಿಡಿಯೋ ಮಾಡೋದಕ್ಕೆ ಕೇಳಿದ್ರಲ್ಲ. ತಗೋ ನಾಟಿ ಕೊತ್ತಂಬರಿ ಸೊಪ್ಪು. ಅಣ್ಣ ಎಷ್ಟು ಸೌತೆಕಾಯಿ? ರೂಪಾಯಿ ಒಂದು 20 ರೂಪಾಯಿ ಮೂರು. ಹಾಂ ಐಸ್ ಕ್ರೀಮ್ ಮಾರ್ತೆಲ್ಲ ಐಸ್ ಕ್ರೀಮ್ ಕೊಡಿಸ್ತೀನಿ ಇವ್ರು. ಏ ಐಸ್ ಕ್ರೀಮ್ 2 ಸಾಕು. ಮುದ್ದಾಗಿ ದೊಡ್ಡದು ಐಸ್ ಕ್ರೀಮ್ ಕೊಡಿಸ್ತೀನಿ. 20 ರೂಪಾಯಿ 3 ಅಂದ್ರೆ ಅದೆಷ್ಟು ಅಣ್ಣ ಬೆಲ್ದಣ್ಣು? ರಸ್ಪುರಿ ಬಾದಾಮಿ ಎಲ್ಲ ಮಿಕ್ಸಾ? ಓ ಇದು ಬಾದಾಮಿನಾ? ಮಿಕ್ಸ್ ಕೊಟ್ಬಿಡಿ ಅಣ್ಣ. ಮಿಕ್ಸ್ ಬೇಡ. ಎಷ್ಟು ಕೆ ಜಿ? 2.50. ಅದೊಂದು ಇದಂತ ಎರಡೂ ತಿಂಗಳು ಅವ್ರಿಗೆ ಕೊಟ್ಬಿಡು ಅಣ್ಣ. ನೀವೇ ಚೆನ್ನಾಗಿರೋದು ಕೊಡ್ಬೇಕಾಯ್ತಾ? ಇಲ್ಲ ತಗೊಂಡಿದ್ದೀನಿ. ಕೊಡು ಆಂಟಿ ಹತ್ರ 3 ಹಣ್ಣು ಹಂಗ ಕೊಡೋದು ಪ್ರೀತಿಯಿಂದ ತಗೊಳ್ಳಿ ಅಂದ್ಬಿಟ್ಟು 3 ಇಸ್ಕೊ ಕೊಡಿ ಆಂಟಿ. ಹೋಗು. ಹಂಗಲ್ಲ. ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ. ಕರೆಕಲ್ಪಳ್ಳಿಗೆ ಹೋಯ್ತೀನೋ? ಅಲ್ಲೇ ಇದ್ದ ತುಂಬ ದಿನ. ಅದು ಫುಲ್ಲು ಎಷ್ಟದು? ಎಷ್ಟು ಕೆ ಜಿ ಬರುತ್ತೆ? ಏ ಒಂದು ಸಾಕು. ಈ ಥರ ಸಂತೆ ಎಲ್ಲ ಮುಗಿಸ್ಕೊಬಂದು ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದೀವಿ. ಐಸ್ ಕ್ರೀಮ್ ತಿಂದು ಇವಾಗೇನೋ ನನ್ನ ಫೋನಲ್ಲಿ ಫುಲ್ ಸ್ಟೋರೇಜ್ ಆಗ್ಬಿಟ್ಟೈತೆ. ನಮ್ಮ ಮುದ್ದು ನೋಡಿ ಒಂದು ಕುರ್ಪ ಹಾಸ್ಕೊಬಂದ್ಬಿಟ್ಟವನೆ. ಎಲ್ಲ ಮುದ್ದು ತೋರ್ಸೋ. ಇಲ್ಲಿ ಒಂದು ಹಾಸ್ಕೊಬಂದ್ಬಿಟ್ಟವನು ಯಾರೋ ಶಿಶುವರ್ಧನಿ. ನಡಿ ಇಡಿ ಕೆಡಿಕೆ ಬಂದು ತೊಡೆ ಮೇಲೆ ಕುದ್ಕೊಬಿಡ್ತಾನೆ. ತರಕಾರಿ ತರೋಣ ಅಂತ ಹೋದ್ವು, ಇದೆಲ್ಲ ತಂದುಬಿಟ್ಟಿದ್ದೀವಿ. ಮಾವಿನ ಹಣ್ಣು, ನಮ್ಮ ಮುದ್ದುಗೆ ಪಾಪಾಯಿ ಹಣ್ಣು, ಬಾಳೆಹಣ್ಣು. ಸ್ನೇಹಿತರೆ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡ್ತಾ ಇರಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.